ಸಾಮಾನ್ಯವಾಗಿ ನಾವು ದಕ್ಷಿಣ ಭಾರತೀಯರಿಗೆ ಅನ್ನ ಸಾರು ಎಂದರೆ ಪಂಚಪ್ರಾಣ. ಅದಕ್ಕಿಂತ ಬೆಸ್ಟ್ ಊಟ ಮತ್ತೊಂದಿಲ್ಲ ಎನಿಸುತ್ತದೆ. ಆದರೆ ಕೆಲವೊಮ್ಮೆ ಸಾರು ತಯಾರು ಮಾಡಲು ಸಾಧ್ಯವಾಗದಿದ್ದರೆ ಕಡೆ ಪಕ್ಷ ಚಟ್ನಿ ಮಾಡಿಕೊಂಡು ಅದರಲ್ಲಿ ಅನ್ನ ಕಲಿಸಿಕೊಂಡು ನೆಮ್ಮದಿಯಾಗಿ ತಿಂದು ಬಿಡಬಹುದು. ಅಷ್ಟು ರುಚಿಕರವಾಗಿ ಚಟ್ನಿ ಇರುತ್ತದೆ. ನಾವು ಯಾವ ಚಟ್ನಿ ಬಗ್ಗೆ ಹೇಳುತ್ತಿದ್ದೇವೆ ಗೊತ್ತಾ? ಅದೇ ನಿಮ್ಮೆಲ್ಲರ ಪ್ರಿಯವಾದ ತೆಂಗಿನಕಾಯಿ ಚಟ್ನಿ. ತೆಂಗಿನಕಾಯಿ ಚಟ್ನಿ ತಯಾರು ಮಾಡುವುದು ಸುಲಭ, ತಯಾರಾದ ಮೇಲೆ ಅದ್ಭುತ. ನೈಸರ್ಗಿಕವಾದ ಪದಾರ್ಥಗಳನ್ನೇ ಬಳಸಿ ತಯಾರು ಮಾಡುವುದರಿಂದ ಇದರಲ್ಲಿ ಆರೋಗ್ಯ ಪ್ರಯೋಜನಗಳು ಕೂಡ ಜಾಸ್ತಿ. ಹಾಗಾದ್ರೆ ಈ ತೆಂಗಿನಕಾಯಿ ಚಟ್ನಿಯ ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ತೆಂಗಿನಕಾಯಿ ಅಥವಾ ಕೊಬ್ಬರಿ ತನ್ನಲ್ಲಿ ಅಪಾರ ಪ್ರಮಾಣದ ನಾರಿನ ಅಂಶ ಹೊಂದಿದ್ದು ದೇಹದಲ್ಲಿ ಕರುಳಿನ ಚಲನೆಯನ್ನ ಉತ್ತಮಪಡಿಸುತ್ತದೆ. ಇದರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ಪರಿಹಾರವಾಗುತ್ತದೆ. ಮುಖ್ಯವಾಗಿ ಅಜೀರ್ಣತೆ, ಮಲಬದ್ಧತೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಹೊರಟು ಹೋಗುತ್ತದೆ. ತೆಂಗಿನಕಾಯಿ ತನ್ನಲ್ಲಿ ಮ್ಯಾಂಗ್ನೀಸ್, ಕಬ್ಬಿಣ, ಫಾಸ್ಫರಸ್, ಸೆಲೆನಿಯಂ ಎನ್ನುವ ಹಲವಾರು ಬಗೆಯ ಪೌಷ್ಟಿಕ ಸತ್ವಗಳನ್ನು ಒಳಗೊಂಡಿದ್ದು ಎಲ್ಲವೂ ಸಹ ದೇಹಕ್ಕೆ ಆರೋಗ್ಯಕರವಾಗಿವೆ. ಇನ್ನು ಚಳಿಗಾಲದ ಸಂದರ್ಭ ಆಗಿರುವುದರಿಂದ ಸೋಂಕುಕಾರಕ ಕ್ರಿಮಿಗಳಿಂದ ನಮಗೆ ಈ ಸಮಯದಲ್ಲಿ ಆರೋಗ್ಯ ತೊಂದರೆಗಳು ಎದುರಾಗುವುದು ಸಹಜ. ಹಾಗಾಗಿ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳ ಉಪಟಳ ಹೆಚ್ಚಾದರೆ ಅದರಿಂದ ತೊಂದರೆಯೇ ನಮಗೆ. ಆದರೆ ತೆಂಗಿನಕಾಯಿ ಚಟ್ನಿಯನ್ನು ಆಗಾಗ ತಯಾರು ಮಾಡಿಕೊಂಡು ತಿನ್ನುವುದರಿಂದ ನಮ್ಮ ಹಲವಾರು ಇಂತಹ ಆರೋಗ್ಯ ಸಮಸ್ಯೆಗಳನ್ನು ದೂರ ಇರಿಸಬಹುದು. ತೆಂಗಿನಕಾಯಿ ತನ್ನ ಆಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳಿಂದ ಕಾಯಿಲೆ ತರುವ ಸೂಕ್ಷ್ಮಾಣುಗಳನ್ನು ನಾಶಪಡಿಸುತ್ತದೆ. ಇನ್ನು ಮೊದಲೇ ಹೇಳಿದಂತೆ ತೆಂಗಿನಕಾಯಿ ತನ್ನಲ್ಲಿ ಅಪಾರ ಪ್ರಮಾಣದ ನಾರಿನ ಅಂಶ ಒಳಗೊಂಡಿರುವುದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಅತ್ಯುತ್ತಮಪಡಿಸುತ್ತದೆ. ಮುಖ್ಯವಾಗಿ ನಮ್ಮ ಕರುಳಿನ ಚಲನೆಯಲ್ಲಿ ಇದು ನೆರವಾಗಿ ಅಜೀರ್ಣತೆ, ಮಲಬದ್ಧತೆ ಇತ್ಯಾದಿ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಮಿತ ಪ್ರಮಾಣದಲ್ಲಿ ತಿಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಹೊರಟು ಹೋಗುತ್ತದೆ. ಇನ್ನು ಚಳಿಗಾಲದಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವುದು ರೋಗ ನಿರೋಧಕ ಶಕ್ತಿ. ಏಕೆಂದರೆ ಈ ಸಂದರ್ಭದಲ್ಲಿ ಬರುವ ಸಣ್ಣ ಪುಟ್ಟ ಕಾಯಿಲೆಗಳು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಆಧರಿಸಿ ಬರುತ್ತವೆ. ಯಾರಿಗೆ ಕಡಿಮೆ ಇಮ್ಯುನಿಟಿ ಇರುತ್ತದೆ ಅವರಿಗೆ ಬೇಗ ಆರೋಗ್ಯ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಹಾಗಾಗಿ ಚಳಿಗಾಲದಲ್ಲಿ ಆಗಾಗ ತೆಂಗಿನಕಾಯಿ ಚಟ್ನಿ ತಯಾರಿಸಿ ತಿನ್ನಬಹುದು. ಇನ್ನು ತೆಂಗಿನಕಾಯಿ ಚಟ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆದರೆ ಮಿತ ಪ್ರಮಾಣದಲ್ಲಿ ಸೇವಿಸಿ. ತೆಂಗಿನಕಾಯಿ ಚಟ್ನಿ ತಯಾರು ಮಾಡಲು ಯಾವಾಗಲೂ ಫ್ರೆಶ್ ತೆಂಗಿನಕಾಯಿಯನ್ನೇ ತೆಗೆದುಕೊಳ್ಳಿ. ಹೊಟ್ಟೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಇದ್ದರೆ ಮೆಣಸಿನಕಾಯಿ ಸ್ವಲ್ಪ ಕಡಿಮೆ ಉಪಯೋಗಿಸಿ. ಚಟ್ನಿ ತಯಾರಿಸುವ ಸಂದರ್ಭದಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.